ಕಾಂಡದಿಂದ ಇಂದಿನ ಮೊದಲನೆಯ ವಾಚನ, ಅಧ್ಯಾಯ 24, ವಚನ 3ರಿಂದ 8ರವರೆಗೆ. ಮೋಶೆಯು ಜನರ ಬಳಿಗೆ ಬಂದು ಸರ್ವೇಶ್ವರನ ಎಲ್ಲಾ ಆಜ್ಞೆಗಳನ್ನು ವಿಧಿವಿಧಾನಗಳನ್ನು ವಿವರಿಸಿದನು. ಜನರೆಲ್ಲರೂ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯುತ್ತೇವೆ ಎಂದು ಒಕ್ಕೊರಳಿನಿಂದ ಉತ್ತರ ಕೊಟ್ಟರು. ಮೋಶೆ ಸರ್ವೇಶ್ವರನ ಆಜ್ಞೆಗಳನ್ನೆಲ್ಲ ಬರೆದಿಟ್ಟನು. ಬೆಳಗ್ಗೆ ಎದ್ದು ಆ ಬೆಟ್ಟದಡಿಯಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದನು. ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿದನು. ಇಸ್ರಾಯೇಲರ ಯೌವನಸ್ಥರು ಸರ್ವೇಶ್ವರ ಸ್ವಾಮಿಗೆ ದಹನ ಬಲಿಗಳನ್ನು ಅರ್ಪಿಸುವಂತೆಯೂ ಸಮಾಧಾನದ ಬಲಿಗಾಗಿ ಹೋರಿಗಳನ್ನು ಅರ್ಪಿಸುವಂತೆಯೂ ಅಪ್ಪಣೆ ಕೊಟ್ಟನು. ಆ ಬಲಿಪಶುಗಳ ರಕ್ತದಲ್ಲಿ ಅರ್ಧವನ್ನು ತೆಗೆದು ಬಟ್ಟಲುಗಳಲ್ಲಿ ತುಂಬಿದನು. ಮಿಕ್ಕ ಅರ್ಧವನ್ನು ಬಲಿಪೀಠದ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವನು ಅದನ್ನು ಕೇಳಿದ ಮೇಲೆ, ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳನ್ನೆಲ್ಲ ಅನುಸರಿಸುತ್ತೇವೆ, ಅವುಗಳಿಗೆ ವಿಧೇಯರಾಗುತ್ತೇವೆ ಎಂದರು. ಆಗ ಮೋಶೆ ಬಟ್ಟಲುಗಳಲ್ಲಿದ್ದ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಸರ್ವೇಶ್ವರ ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದೇ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನು. ಹೇ ಪ್ರಭು ಕರುಣಿಸು, ನಾನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನು. ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಎರಡನೆಯ ವಾಚನ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 9, ವಚನಗಳು 11ರಿಂದ 15ರವರೆಗೆ. ಕ್ರಿಸ್ತ ಯೇಸು ಈಗಾಗಲೇ ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ. ಅವರು ಅನುಗ್ರಹಿಸುವ ಸತ್ಫಲಗಳು ಈಗಾಗಲೇ ನಮಗೆ ದೊರೆತಿವೆ.
ಅವರು ಸೇವೆ ಸಲ್ಲಿಸುತ್ತಿರುವ ಗುಡಾರವು ಇಂದಿನವುಗಳಿಗಿಂತ ಶ್ರೇಷ್ಠವಾದುದು ಮತ್ತು ಪರಿಪೂರ್ಣವಾದುದು. ಇದು ಕೈಯಿಂದ ಕಟ್ಟಿದಲ್ಲ, ಇಹಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇಂಥ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ. ಹೋತಗಳ ಅಥವಾ ಹೋರಿಕರುಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ. ತಮ್ಮ ಸ್ವಂತ ರಕ್ತವನ್ನು ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರವು ದೊರಕುವಂತೆ ಮಾಡಿದ್ದಾರೆ. ಹೋತ ಹೋರಿಗಳ ರಕ್ತವನ್ನು, ಯಜ್ಞ ಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ, ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ? ನಿತ್ಯಾತ್ಮದ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ನಾವು ಜೀವ ಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಾರೆ. ಈ ಕಾರಣ ಯೇಸು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿದ್ದ ಮಧ್ಯಸ್ಥರಾಗಿದ್ದಾರೆ. ದೈವಕರೆ ಹೊಂದಿದವರು ದೇವರು ವಾಗ್ದಾನ ಮಾಡಿದ ಅವರ ಅಮರ ಸೌಭಾಗ್ಯವನ್ನು ಬಾಧ್ಯವಾಗಿ ಪಡೆಯುವಂತೆ ಈ ಒಡಂಬಡಿಕೆಯನ್ನು ಏರ್ಪಡಿಸಲಾಯಿತು. ಇದು ಯೇಸುವಿನ ಮರಣದ ಮೂಲಕವೇ ಉಂಟಾಯಿತು. ಈ ಮರಣವು ಹಳೆಯ ಒಡಂಬಡಿಕೆಯನ್ನು ಮೀರಿ ಮಾಡಿದ ಅಪರಾಧಗಳನ್ನು ಪರಿಹರಿಸುತ್ತದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಅಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಂದು ಹುಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ, ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿನ. ಶಿಷ್ಯರು ಯೇಸುವಿನ ಬಳಿಗೆ ಬಂದು, ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು. ಯೇಸು ಅವರಲ್ಲಿ ಇಬ್ಬರಿಗೆ, ನೀವು ಪಟ್ಟಣಕ್ಕೆ ಹೋಗಿರಿ. ಅಲ್ಲಿ ನೀರಿನ ಕೊಡವನ್ನು ಹೊತ್ತವನೊಬ್ಬನು ನಿಮ್ಮನ್ನು ಎದುರುಗೊಳ್ಳುವನು. ಅವನ ಹಿಂದೆಯೇ ಹೋಗಿ ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ, ನಮ್ಮ ಗುರು ನನ್ನ ಶಿಷ್ಯರ ಜೊತೆಯಲ್ಲಿ ಪಾಸ್ಕ ಭೋಜನ ಮಾಡಲು ನನಗೆ ಕೊಠಡಿಯಲ್ಲಿ ಎಂದು ಕೇಳುತ್ತಾರೆ ಎಂದು ವಿಚಾರಿಸಿರಿ. ಅವನು ಮೇಲುಪ್ಪರಿಗೆಯಲ್ಲಿ ಸಿದ್ಧವಾಗಿರುವ ಹಾಗೂ ಸುಸಜ್ಜಿತವಾದ ದೊಡ್ಡ ಕೊಠಡಿಯನ್ನು ತೋರಿಸುವನು. ಅಲ್ಲಿ ನಮಗೆ ಊಟ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದರು. ಅವರು ಪಟ್ಟಣಕ್ಕೆ ಹೋಗಿ ಯೇಸು ತಮಗೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತವಾಗಿರುವುದನ್ನು ಕಂಡು ಪಾಸ್ಕ ಭೋಜನವನ್ನು ತಯಾರಿಸಿದರು. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ಸ್ವೀಕರಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಟ್ಟರು. ಅವರೆಲ್ಲರೂ ಅದರಿಂದ ಕುಡಿದರು. ಯೇಸು ಅವರಿಗೆ, ಇದು ನನ್ನ ರಕ್ತ, ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ದೇವರ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸತಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಒಲಿವ ಗುಡ್ಡಕ್ಕೆ ಹೊರಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರರೇ, ಮುದ್ದು ಮಕ್ಕಳೇ, ಯುವ ಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತದ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಪ್ರಿಯರೇ, ಯೇಸು ಸ್ವಾಮಿ ಹಲವಾರು ಹಬ್ಬಗಳಿವೆ. ಅದರಲ್ಲಿ ಕೊನೆಯ ಹಬ್ಬ ಮಿಗಿಲಾದ ಹಬ್ಬವಾಗಿದೆ. ಯೇಸುವಿನ ಶರೀರ ಮತ್ತು ರಕ್ತದ ಹಬ್ಬವಾಗಿದೆ. ಯೇಸು ಶರೀರ ಮತ್ತು ರಕ್ತ ಹಬ್ಬ ಅಂದರೆ ಆ ಶರೀರ ಮತ್ತು ರಕ್ತ ಯೇಸು ಸ್ವಾಮಿಯೇ ಆ ಭೋಜನದ ಪವಿತ್ರ ಗುರುವಾರದಂದು ಮಾಡಿದ ಔತಣವ
ಹಬ್ಬವಾಗಿದೆ. ಪ್ರಿಯರೇ, ಕ್ರಿಸ್ತರ ಶರೀರ ಮತ್ತು ರಕ್ತ ಅಥವಾ ಬಲಿ ಪೂಜೆಯು ನಮ್ಮ ಜೀವನದ ಉಗಮ ಮತ್ತು ಶಿಖರವಾಗಿದೆ, ಸರ್ವಸ್ವವಾಗಿದೆ. ಕಥೋಲಿಕ ಧರ್ಮದಲ್ಲಿ ಬಲಿ ಪೂಜೆ ತೆಗೆದರೆ ಕ್ರಿಸ್ತ ಧರ್ಮವೇ ಇಲ್ಲ. ಯಾಕಂದರೆ ನಮಗೆ ಜ್ಞಾನ ಸಿಗುವುದು ಬಲಿಪೂಜೆ ಸಮಯದಲ್ಲಿ, ದೃಢೀಕರಣ ಸಿಗುವುದು ಬಲಿಪೂಜೆ ಸಮಯದಲ್ಲಿ, ಪಾಪಗಳನ್ನು ಕ್ಷಮಿಸುವುದು ಬಲಿಪೂಜೆ ಸಮಯದಲ್ಲಿ, ಪರಮಪ್ರಸಾದ ಸಿಗುವುದು ಬಲಿಪೂಜೆ ಸಮಯದಲ್ಲಿ, ಮದುವೆ ಸಂಸ್ಕಾರಗಳಾಗುವುದು, ಹೃದಯಗಳು ಒಂದಾಗುವುದು ಬಲಿಪೂಜೆಯಲ್ಲಿ, ಗುರು ದೀಕ್ಷೆ ಆಗುವುದು ಬಲಿಪೂಜೆಯಲ್ಲಿ. ಹಾಗೆ ಕೊನೆಗೆ ನಾವು ಸಾಯಮುಪಿನಲ್ಲಿ ನಮಗೆ ಪರಮಪ್ರಸಾದ ಕೊಟ್ಟು ಇದು ಮರಣ ಸಂಸ್ಕಾರ, ಇದು ದೇವರಾದ ಕೃಪೆ, ಬಲಿಪೂಜೆ. ಹಾಗಾದರೆ ಪ್ರಿಯರೇ, ಬಲಿಪೂಜೆ ಅಂತ ಅಷ್ಟೊಂದು ಅಗಾಧವಾದ ಬಲಿಜುವುದಾಗಿದೆ. ಯಾಕೆ? ಮೊದಲು ಒಂದು ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 35 ಹೇಳ್ತಾರೆ, ನಾನು ನಿಮ್ಮನ್ನು ಬಂದು ನೆಲೆಸುತ್ತೇನೆ, ನಾವು ಸರ್ವ ಆಗುತ್ತೇನೆ. ಯೇಸು ಸ್ವಾಮಿ ನಮ್ಮನ್ನು ಒಂದಾಗುತ್ತಾರೆ. ಸಂತ ಪೌಲ ಬರೆದ ಗಲಾತ್ಯರ ಪತ್ರ 2ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ, ನಾನಲ್ಲ ಕ್ರೈಸ್ತನನ್ನು ಜೀವಿಸ್ತಾರೆ. ಹಾಗಾದರೆ ನಮಗೆ ಕ್ರೈಸ್ತ ಅಂತಾರೆ. ಈ ಬಲಿಪೂಜೆ ಶಕ್ತಿಯಿಂದ ನಮಗೆ ಸಿಗಿದು ಒಂದಾಗುತ್ತಾರೆ. ಆದ್ದರಿಂದ ನಮಗೆ ಇದು ಒಂದು ಆಹಾರ ಯೇಸು ಕೊಟ್ಟಿದ್ದಾರೆ ಅತಿ ಪ್ರೀತಿಯಿಂದ. ಯೇಸು ಮೊದಲು ಒಂದು ಮುದ್ದಿನ ಒಂದು ಮಮತೆಯ ಅಮ್ಮನಂತೆ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಅರಿತುಕೊಂಡು ಕೊಡ್ತಾರಲ್ವೇ, ಹಾಗೆ ಊಟವನ್ನು ಉಣಿಸ್ತಾರಲ್ವೇ ಮಕ್ಕಳಿಗೆ. ಹಾಗೆ ಈ ಸ್ವಾಮಿಯು ತೆಗೆದುಕೊಳ್ಳಿ, ಊಟ ಮಾಡಿರಿ, ತಿನ್ನಿರಿ, ಇದು ನನ್ನ ಮಾಂಸ ಶರೀರ ಮತ್ತು ಇದು ನನ್ನ ರಕ್ತ ಎಂದು ಕೊಟ್ಟಿದ್ದಾರೆ. ಹಾಗಾದರೆ ಇದೊಂದು ನಮ್ಮ ಆತ್ಮದ ನಮ್ಮ ಆಹಾರವಾಗಿದೆ. ಒಂದು ಕರುವಿಗೆ ನಾವು ಹಸುವೆಯಲ್ಲಿ ಇಟ್ಟರೆ ನಮ್ಮ ಹಾಲು ಸಿಗುತ್ತದೆ, ಅದು ಸಾಯುವುದಿಲ್ವೇ? ಹಾಗೆ ನಮ್ಮ ಆತ್ಮವನ್ನು ನಾವು ಯಾವಾಗಲೂ ಉಪವಾಸ ಇಡುವುದಲ್ಲ, ನಾವು ಪೂಜೆಗೆ ಹೋಗಿ ಅತಿ ಭಕ್ತಿಯಿಂದ, ಅತಿ ಶ್ರದ್ಧೆಯಿಂದ, ಅತಿ ಭಕ್ತಿಯಿಂದ ನಾವು ಸ್ವೀಕರಿಸಬೇಕು. ನಿಷ್ಕಳಂಕ ಹೃದಯದಿಂದ ಸ್ವೀಕರಿಸಿದರೆ ಯೇಸುವನ್ನು ನೆಲೆಸುತ್ತಾರೆ. ನಮ್ಮಲ್ಲಿ ಯೇಸುವಿನಲ್ಲಿ ಅವರೆಲ್ಲ ಸಾಧಕಗಳು ಮಾಡುತ್ತಾರೆ. ಹಾಗಾದರೆ ಪ್ರಿಯರೇ, ಎಂದೆಂದೂ ಮನುಜನ್ನು ನಾವು ತಪ್ಪಿಸಬೇಡ. ಪ್ರತಿದಿನ ಪೂಜೆ ಹೋಗಲು ಪ್ರಯತ್ನಿಸೋಣ. ಪ್ರತಿ ಸರಿ ಯೇಸುವಿನ ಹೃದಯದಲ್ಲಿ ತೆಗೆದುಕೊಂಡು ನಮ್ಮನ್ನು ಒಂದಾಗಿ ಅವನು ಯೇಸು ನಮ್ಮ ಕುಟುಂಬಕ್ಕೂ, ನಮ್ಮ ಕೆಲಸ ಸಮಯದ ಜಾಗಕ್ಕೂ, ಎಲ್ಲ ಕುಟುಂಬ, ಎಲ್ಲ ಪರಿಸರಕ್ಕೂ, ಎಲ್ಲ ಜಗತ್ತಿಗೆ ನಾವು ಸಾರೋಣ. ಹಾಗೆ ಇನ್ನೊಬ್ಬರು ಕ್ರೈಸ್ತನಾಗೋಣ. ಹಾಗಾದರೆ ಪಿರೇ, ನಮಗೆ 3 ವೈರಿಗಳಿದ್ದಾವೆ. ಸೈತಾನನು, ಈ ಪರಲೋಕ, ನಮ್ಮ ಪಾಪಿ ಸ್ವಭಾವವು, ಹಾಗೆ ನಮ್ಮ ಈ ಪ್ರಪಂಚದ ಎಲ್ಲ ಆಕರ್ಷಣೆಗಳು ನಮಗೆ ಪಾಪ ಆಗುತ್ತವೆ. ಅಂದರೆ ಶಕ್ತಿಗಳು ಬಲಿಪೂಜೆಯಲ್ಲಿ ಬೇಡೋಣ. ಹಾಗಾದರೆ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸಿ ಅದೆಷ್ಟೋ ಪವಾಡಗಳು ಅನುಭವಿಸೋಣ. ಅದೇ ನೀವು ಈ ವೆಬ್ಸೈಟಲ್ಲಿ ಹೋಗಿ www.eucharistymmiracles.com ಹಾಕಿ ನೋಡಿ, ಅದೆಷ್ಟೋ ಪವಾಡಗಳನ್ನು ನೋಡ್ತಾ ಇದ್ದೀರಾ. ನನ್ನ ಜೀವನದಲ್ಲಿ ಆಗಿತ್ತು. ನಾನು ಕಾರವಾರದಲ್ಲಿರುವಾಗ ನಾನು ಒಂದರಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ಕರೆಂಟ್ ಹೋಯಿತು, ದೊಡ್ಡ ಕಿರಿಚಾಡಿದೆ, ನನ್ನೆಲ್ಲ ಸ್ವರ ನರಗಳೆಲ್ಲ ನುಚ್ಚಾಗಿದ್ದವು. ದೊಡ್ಡ ಆಪ್ರೇಷನ್ ಆಗಬೇಕು ಅಂತ ಹೇಳಿದರು, ಸ್ವರ ಹೋಗ್ತಂತ ಹೇಳಿದ್ರು. ಬೇರೆ ಪೂಜೆ ಸಮಯದಲ್ಲಿ ನಾನು ಬೇಡಿದೆ, ಕಣ್ಣೀರಿಟ್ಟು ಬೇಡಿದೆ. ಆಗ ಬೇರೆ ಕಾನ್ಸಿಕ್ವೆನ್ಸ್ ಟೈಮ್ನಲ್ಲಿ ಏನೋ ಒಂಥರ ಐಸಿಟ್ಟದ ಅನುಭವ ಆಯಿತು. ಸಾವಕಾಶ ಗುಣ ಆಯಿತು. ನೋಡಿ, ಏನೊಂದು ಸರ್ಜರಿ ಇಲ್ಲದೆ ಸಂಪೂರ್ಣವಾಗಿ ನನ್ನ ಗುಣವಾಗಿದೆ. ನಿಮಗೂ ಇಂಥ ಅನುಭವ, ದೈವ ಅನುಭವ ಬಲಿಪೂಜೆ ಸಿಗುವಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ.